ಇದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರುವಂತಹ ಸುದ್ದಿ. ಮಕ್ಕಳಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಮಕ್ಕಳಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚಾಗಿ ಪತ್ತೆಯಾಗ್ತಾ ಇದೆ. ಕಿದ್ವಾಯಿ ಆಸ್ಪತ್ರೆಗೆ ಪ್ರತಿನಿತ್ಯ 4 ರಿಂದ 5 ಮಕ್ಕಳು ಹೊಸದಾಗಿ ದಾಖಲಾಗ್ತಾ ಇದ್ದಾರೆ. ಮಕ್ಕಳಲ್ಲಿ ಕ್ಯಾನ್ಸರ್ ಪ್ರಕರಣಗಳು 15% ಹೆಚ್ಚಳ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರೋದು ರೇಡಿಯೇಷನ್, ಆನುವಂಶಿಕ ವಾತಾವರಣದಲ್ಲಿ ಬದಲಾವಣೆ ಜೊತೆಗೆ ಬ್ಲಡ್, ಮೆದುಳಿನ ಮೂಳೆ ಕ್ಯಾನ್ಸರ್ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದು ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಲವಾರು ಕಾರಣಗಳಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತಾ ಇರುವಂತಹ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಬಹಳ ಆತಂಕಕಾರಿ, ಆಘಾತಕಾರಿಯಾಗಿರುವಂತಹ ಸುದ್ದಿ. ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆ ಆಗ್ತಾ ಇರುವಂತಹ ಆತಂಕಕಾರಿ ಬೆಳವಣಿಗೆ ಈಗಾಗಲೇ ಆಗ್ತಾ ಇರೋದು. ಇದ್ರ ಬಗ್ಗೆ ಮಾತಾಡಿದ್ದಾರೆ. ವಯಸ್ಸಿನ ಮಕ್ಕಳಲ್ಲಿ ವರ್ಷಾನುವರ್ಷಕ್ಕೆ ಒಂದು ಸ್ಥಿಮಿತ ಗತಿಯಲ್ಲೇನೆ ನಮ್ಮ ಒಂದು ಅಂಕಿಅಂಶಗಳನ್ನ ನೀವು ನೋಡಿದಾಗ ಹೋದ ವರ್ಷ 2024ರಲ್ಲಿ 674 ಕೇಸ್ ದಾಖಲಾಗಿದೆ. ಇದೇನು ಗಣನೀಯವಾಗಿ ಜಾಸ್ತಿ ಆಗ್ತಿದೆ ಅಂತೇನಲ್ಲ. ಕ್ಯಾನ್ಸರ್ ಒಂದು ಹಂತದಲ್ಲಿ ನಮಗೆ ಒಂದು ಅರಿವು ಮೂಡಿಸ್ತಾ ಇರೋದ್ರಿಂದ ಬಹಳಷ್ಟು ಒಂದು ಲಕ್ಷಣಗಳು, ರೋಗ ಲಕ್ಷಣಗಳು ಪೋಷಕರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ, ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಅನ್ನುವಂಥದ್ದು ಜಾಸ್ತಿ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಏನಾಗಿದೆ, ಅವರು ಬಹಳಷ್ಟು ಬೇಗನೆ ಒಂದು ಹೆಲ್ತ್ ಕೇರ್ ಫೆಸಿಲಿಟಿ ಕಡೆ ಬರ್ತಿದ್ದಾರೆ. ಇದೇನಿದು ಜ್ವರ ವಾಸಿ ಆಗ್ತಾ ಇಲ್ಲ ಕಣ್ಣಿನಲ್ಲಿ ಪೊರೆ ಇರೋವಂಥದ್ದು, ಹೊಟ್ಟೆ ಭಾಗದಲ್ಲಿ ಉಬ್ಬರಿಸಿರೋವಂಥದ್ದು, ಇಲ್ಲ ಕತ್ತಲ್ಲಿ ಗಂಟಿರೋವಂಥದ್ದು, ಈ ರೀತಿ ಸಮಸ್ಯೆಗಳು ಅಲ್ಲಿ ನಿಯರೆಸ್ಟ್ ಮಕ್ಕಳ ಡಾಕ್ಟ್ರಿಗೆ ತೋರಿಸ್ತಾರೆ, ಜಿಲ್ಲಾ ಹಾಸ್ಪಿಟ್ಲು, ತಾಲೂಕು ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ. ಅಲ್ಲಿ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಮಾಡಿಸ್ಕೋತಾರೆ. ತದನಂತರ ಅದನ್ನ ದೊಡ್ಡ ಆಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ನಮಗೆ ಒಂದು ರೀತಿಯಲ್ಲಿ ಬೇಗನೆ ಅರ್ಲಿ ಆಗಿ ಬರ್ತಿದ್ದಾರೆ. ಒಂದು ಅರಿವು ತುಂಬಾ ಚೆನ್ನಾಗಿನೇ ಪಬ್ಲಿಕ್ ಅಲ್ಲಿ ಬಂದಿದೆ ಅನ್ನೋದು ಒಂದು ಅಂಶ. 14 ವಯಸ್ಸಿನ ಮಕ್ಕಳಲ್ಲಿ ವರ್ಷಾನುವರ್ಷಕ್ಕೆ ಒಂದು ಸ್ಥಿಮಿತ ಗತಿಯಲ್ಲೇನೆ ನಮ್ಮ ಒಂದು ಅಂಕಿಅಂಶಗಳನ್ನ ನೀವು ನೋಡಿದಾಗ ಹೋದ ವರ್ಷ